ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಕಾರ್ಕಳದ ಫೇಮಸ್ ಆದ ಆನೆಕೆರೆ ಬಸದಿಗೆ ಬಂದಿದ್ದೀನಿ. ಸೊ ಅಲ್ಲಿಗ ನಾನೀಗ ಹೋಗ್ತಿದ್ದೀನಿ, ನೋಡಿ ಒಮ್ಮೆ. ಸೊ ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ಸೊ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಸೊ ತುಂಬ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಸೊ ಸರೋವರ ಸ್ವಲ್ಪ ದೊಡ್ಡದಾಗಿದೆ. ಫ್ರೆಂಡ್ಸ್, ನಾನು ಬಂದಿದ್ದೀನಿ ಈಗ ಕಾರ್ಕಳದ ಆನೆಕೆರೆ ಬಸದಿ. ಸೊ ತುಂಬ ಖುಷಿ ಆಗ್ತಿದೆ. ಫ್ರೆಂಡ್ಸ್, ವಿಷಯ ಏನಂತಂದರೆ, ನಮ್ಮ ಫ್ರೆಂಡ್ ಕಾರ್ಕಳದ ಒಬ್ಬರು ವ್ಲಾಗರ್ ಇದ್ದಾರೆ, ಸುಜಯ್ ಮಗೇರ್ ಅಂತ. ಸೊ ಅವರು ಬಂದರೆ ಇಲ್ಲಿನ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಹೇಳ್ತಿದ್ರು. ಸೊ ಇವರು 3 ಜನ ನಮ್ಮಿಬ್ಬರದ್ದು ಸ್ವಲ್ಪ ಫ್ರೆಂಡ್ಶಿಪ್ ಕಟ್ ಆಗಿದೆ. ಸೊ ಅವರು ಖಂಡಿತ ಬರ್ತಿದ್ರು. ಸೊ ನಾನು ಇಲ್ಲಿ ಬಂದಿದ್ದಲ್ಲ, ಕಾರ್ಕಳದ ಮಾರಿ ಜಾತ್ರೆಗೆ ಬಂದಿದ್ದಲ್ಲ, ಅವ್ರು ಖಂಡಿತ ಬರ್ತಿದ್ರು. ಸೊ ಬ್ಯಾಡ್ ಲಕ್, ಅವ್ರ ಫ್ರೆಂಡ್ಶಿಪ್ ಕಟ್ ಆಗಿದೆ. ಸೊ ನಾವು ಒಬ್ಬನೇ ಬಂದಿದ್ದೀನಿ ಈಗ ಅಲ್ಲಿ. ಸೊ ತುಂಬ ಖುಷಿಯಾಗಿದೆ. ಸೊ ಡ್ರೋನ್ ಇದ್ದರೆ ಉಂಟಲ್ಲ, ಇನ್ನು ಇಲ್ಲಿಂದ ಫುಲ್ ಕವರ್ ಮಾಡ್ತಿದ್ದೆ. ಸೊ ಆ ಟೈಮ್ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಸೊ ಡ್ರೋನ್ ತೊಗೊಳ್ಬೇಕಂತ ಏನೋ ಆಸೆ ಉಂಟು. ಸೊ ನಾನು ತುಂಬ ಪ್ಲೇಸಿಗೆಲ್ಲ ಹೋಗ್ತಾ ಇರ್ತನಲ್ಲ, ಹಾಗಾಗಿ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದು. ಸೊ ಪ್ಲೇಸ್ ಮಾತ್ರ ಉಂಟಲ್ಲ, ಸಖತ್ತಾಗಿದೆ ಮಾತ್ರ. ಸೊ ನಾನೀಗ ಮೇಲೆ ಹೋಗ್ತಿದ್ದೀನಿ ಈಗ ಆಚೆ. ಪಂಜುರ್ಲಿ ಪಂಜುರ್ಲಿ ಕೆಲವು ಗುಡಿ ಎಲ್ಲ ಕಟ್ಟಿದ್ದಾರೆ ಒಳಗೆ. ಕಾಯಿಸಿ ಏನಂತೂ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ. ಪ್ಲೇಸ್ ಮಾತ್ರ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಸೊ ಲಾಸ್ಟ್ ಟೈಮ್ ನಂಬರು ಗಾಯ್ಸ್, ಇಲ್ಲಿ ಮಾತ್ರ ಚಪ್ಪಲ್ ತೆಗೆದು ಬಂದಲ್ಲ, ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಉಂಟು. ಸೊ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಡ್ರೋನ್ ಶಾಟ್ ನೋಡಿದ್ದೆ. ಡ್ರೋನ್ ಇದ್ರೆ ನಾನು ಡ್ರೋನ್ ಶಾಟ್ ತೆಗಿತಿದ್ದೆ. ಸೊ ಫ್ರೆಂಡ್ಸ್, ಈಗ ನಾನು ಆನೆಕೆರೆ ದೇವಸ್ಥಾನಕ್ಕೆ ಅದು ಉಂಟು, ಸೊ ಇದು ಅದರೊಳಗೆ ಹೋಗ್ತಿದ್ದೀನಿ. ಫ್ರೆಂಡ್ಸ್ ನೋಡಿ, ಹಳೆ ಕಾಲದ ಒಂದು ಶಿಲಾವಿನ್ಯಾಸ. ಸೊ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ ಫ್ರೆಂಡ್ಸ್, ಜೈನ ಶ್ರಾವಕಿಯರಿಗೆ ಮಾತ್ರ ಪ್ರವೇಶ ಅಂತೇಳಿ ಉಂಟು.
ಗೃಹಿಣಿಯೇ ಮನೆ ಲಕ್ಷ್ಮಿ ಅಂತೆ. ಒಯ್ ಗೃಹಿಣಿ ಅವರು ಲಕ್ಷ್ಮಿ ಮನೆಗೆ, ಅವರು ಸರಸ್ವತಿ ಲಕ್ಷ್ಮಿ ಎಲ್ಲ ನಿಮಗೆ ಅನ್ನ ಕೊಡುವವರು, ಅನ್ನ ಅಡುಗೆ ಮಾಡುವವರು, ನಿಮ್ಮನ್ನು ಕೈ ಹಿಡಿದು ನಡೆಸೋರು. ಕಮ್ಮಿ ಮಾಡ್ಕೋ, ಬೇಜಾರು ಮಾಡ್ಕೋ. ಸೊ ಫ್ರೆಂಡ್ಸು ಒಳಗೆ ಬಂದೆ, ತುಂಬ ಕಷ್ಟ ಆಯಿತು. ಸೊ ಫ್ರೆಂಡ್ಸ್, ನಾನು ಇಲ್ಲಿಂದ ಸ್ವಲ್ಪ ಕೆಳಗೆ ಬಂದೆ ಈಗ ಈಚೆ ಕಡೆ. ಇಳಿಲಿಕ್ಕೆ ಆಗ್ತಿಲ್ಲ, ಫುಲ್ಲು ಬಿಸಿ ಫ್ರೆಂಡ್ಸ್ ಮಾತ್ರ. ಸೊ ಮೀನೆಲ್ಲ ಯಾವುದು ಕಾಣ್ತಾ ಇಲ್ಲಪ್ಪ ಇದರಲ್ಲಿ. ಒಂದು ಬಾವಿ ಉಂಟಪ್ಪ ಇದರಲ್ಲಿ. ಫ್ರೆಂಡ್ಸ್, ವಿಷಯ ಏನಂತಂದರೆ, ಇಲ್ಲೊಬ್ರು ಕಪಲ್ಸ್ ಇದ್ರ, ಅಲ್ಲಿ ಅರ್ಚಕ ಕಪಲ್ಸ್ ಅವ್ರ ಹತ್ರ ಒಬ್ಬರು ಹೇಳ್ತಿದ್ರು. ಸರ್, ಅವರು ಗಂಡನಿಗೆ ಹೇಳಿದರು, ಸರ್ ನೀವು ಇವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು, ಇವರು ಲಕ್ಷ್ಮೀ ಸ್ವರೂಪ, ಇವರು ಸರಸ್ವತಿ ರೂಪ ಇದ್ದಂಗೆ, ಮೇಡಮ್ ನೀವು ಈ ಪ್ಲೇಸಿಗೆಲ್ಲ ಬರ್ತಾ ಇರಬೇಕು, ಹಾಗೆ ಹೀಗೆ ಅಂತ ಹೇಳಿ ಫೈನಲ್ ಆಗಿ ಈ ಥರ ಹೇಳಿದ್ರ ಮೇಲೆ ಉಂಟಲ್ಲ ಅರ್ಚಕ, ಈ ಮೇಡಮ್ ಸ್ವಲ್ಪ ಖುಷಿ ಆಯ್ತೇನು, ಸ್ವಲ್ಪ ದಪ್ಪ ಆದರು. ಸ್ವಲ್ಪ ಸೈಡಿಂದ ಆ ಗಂಡ ಉಂಟಲ್ಲ, ಕಿಟಿನೇ ಆಡ್ತಿದ್ದಾನೆ. ಇವನು ಹಣ ದೋಚ್ಲಿಕ್ಕೆ ಈ ಥರ ಮಾಡ್ತಿದ್ದಾನಂತ ಅವನಿಗೆ ಗೊತ್ತಾಯ್ತು. ಸೊ ಕೆಲವರಿಗೆ ಏನು ಸ್ವಲ್ಪ ಖುಷಿ ಆಗ್ತದೆ ನೋಡಿ, ತುಂಬಾನೇ ಖುಷಿ ಆಯ್ತು. ಸೊ ನೋಡಿದ್ರಲ್ಲ, ಈ ಥರ ಎಲ್ಲ ದುಡ್ಡು ಮಾಡೋ ಎಲ್ಲ ಫೈನಲ್ ಆಗಿ ಅವರು ಗೂಗಲ್ ಪೇ ಮಾಡಿಬಿಟ್ರ. ಸೊ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ನಾನು ಡಿಫ್ರೆಂಟಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾರ್ಕಳದ ಆನೆಕೆರೆ ಬಸದಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮೈ ಚಾನಲ್.